ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹೂವಿನ ಕೃಷಿಕರಿಗೆ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಇಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸಿದ್ದೆ. ಅದೇ ರೀತಿ ಹೂವಿನ ಬೆಲೆ ಏರಿಕೆ ಆಗಿದೆ, 150 ರೂಪಾಯಿ ಮಾರುವರೆಗೂ ಹೋಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 50 ರೂಪಾಯಿ ಹೆಚ್ಚಿಗೆ ಆಗುತ್ತೆ, 200 ರೂಪಾಯಿ ಮಾರುವರೆಗೂ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹೂವು ಕಟಾಪು ಮಾಡ್ತಕ್ಕಂಥ ಯಾವುದೇ ಒಬ್ಬ ಹೂವು ಬೆಳೆದಿರತಕ್ಕಂಥ ರೈತರು ಇವತ್ತು ನಾಳೆ ನಾಡಿದ್ದು ಹೆಚ್ಚು ಕಟಾಪು ಮಾಡಿ ನೀಟಾಗಿ ಕಟ್ಸಂಗಿದ್ರೆ ಕಟ್ಟಿಸಿ ಮಾರಿ, ಬಿಡಿ ಹೊಡೆಯೋರು ಕೂಡ ಬಿಡಿ ಮಾರುವುದು, ಮಾರ್ಕೆಟಿಂಗ್ ಮಾಡೋದಕ್ಕೆ ಸೂಕ್ತ ದಿನಗಳು ಇವತ್ತು ನಾಳೆ ನಾಡಿದ್ದು 3 ದಿನ ಇರುತ್ತೆ ಸ್ನೇಹಿತರೆ ಅವಕಾಶ. ಇಂಥ ಅವಕಾಶ ವರ್ಷಗಳಿಗೆ ಕೆಲವು ದಿನಗಳು ಮಾತ್ರ ಬರ್ತಕ್ಕಂಥದ್ದು. ಅಂಥ ದಿನಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ರೈತರು ಲಾಭ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ದಿನಗಳಲ್ಲಿ ಅಚ್ಚುಕಟ್ಟಾಗಿ ನಾವು ಕಟಾಪನ್ನು ಮಾಡಿ ಮಾರ್ಕೆಟಿಂಗ್ ಮಾಡೋದನ್ನು ಕೂಡ ಕಲಿಬೇಕಾಗುತ್ತೆ, ಸರಿನಾ? ಇದಾದ ಮೇಲೆ ನಾವು ಹೂವು ಕಟಾಪು ಮಾಡೋ ಇದರಲ್ಲಿ ಔಷಧಿ ಹೊಡಿಯೋದಾಗಲಿ, ನೀರು ಬಿಡೋದಾಗಲಿ ಅಚ್ಚುಕಟ್ಟಾಗಿ ಮಾಡಬೇಕು. ಯಾಕೆಂದರೆ ಮುಂದಿನ ಕಟಾಪುಗಳು ಕೂಡ ಉತ್ತಮವಾದ ಬೆಲೆ ಬರುತ್ತೆ. ಉತ್ತಮವಾದ ಬೆಲೆ ಬಂದಾಗ ಉತ್ತಮವಾದ ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಂಥ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಯಾಕೆ ಅಂದರೆ ವರ್ಷ ಪೂರ್ತಿ ಹೂವು ಬೆಳಿಬೋದು, ವರ್ಷ ಪೂರ್ತಿ ಹೂವು ರೇಟ್ ಇರೋದಿಲ್ಲ, ವರ್ಷ ಪೂರ್ತಿ ಹೂವು ಡೌನೂ ಇರೋದಿಲ್ಲ. ಹಾಗಾಗಿ ರೇಟ್ ಇರ್ತಕ್ಕಂಥ ಸಮಯದಲ್ಲಿ ನಾವು ತುಂಬ ಚೆನ್ನಾಗಿ ಆರೈಕೆಯನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿ ಮಗ್ಗಾಗಿರ್ತಕ್ಕಂಥ ರೈತರು ನನ್ನ ಪ್ರಶ್ನೆ ಮಾಡಿದರು, ಸರ್ ಈಗ ನಮ್ಮದು ಹೂವು ಸ್ಟಾರ್ಟ್ ಆಗಿದೆ, ಉತ್ತಮವಾದ ಕಟಾಪುಗಳು ಯಾವಾಗ ಬೀಳ್ತವೆ ಅಂತ. ಸ್ನೇಹಿತರೆ, ಹೂವು ಈಗ ಸ್ಟಾರ್ಟ್ ಆಗಿದ್ದರೆ ಇನ್ನು 3-4 ಕಟಾಪುಗಳನ್ನು ನೀವು ಮಾಡ್ತಿರಲ್ಲ, ಇನ್ನೊಂದು 20-25 ದಿನಕ್ಕೆ ಉತ್ತಮವಾದ ಕಟಾಪುಗಳು ನಿಮಗೆ ಪ್ರಾರಂಭ ಆಗ್ತಾ ಹೋಗ್ತವೆ. ಅಲ್ಲಿವರೆಗೂ ಔಷಧಿಯಲ್ಲಿ ಯಾವುದೇ ರಾಜಿ ಆಗಬೇಡಿ, ಉತ್ತಮ ರೀತಿಯ ಔಷಧಿಗಳನ್ನು ಸಿಂಪಡಿಸ್ತಾ ಇರಿ ಹೂವು ಕಟಾಪು ಮಾಡಿದ ನಂತರ. ಅದೇ ರೀತಿ ನೀರಿನ ಪೂರೈಕೆಯನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡಿ. ಯಾಕೆಂದರೆ ಬಿಸಿಲು ತುಂಬ ಇದೆ. ನೀವೆಲ್ಲನ ಈ ನೀರು ಕಡಿಮೆ ಮಾಡಿದ್ದೀರ ಅಂದರೆ ನುಸಿ ಅಟ್ಯಾಕ್ ಆಗುತ್ತೆ, ಇದಂತೂ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನೀರಿನ ಪೂರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬೇಡಿ, ಅಚ್ಚುಕಟ್ಟಾಗಿ ನೀರಿನ ಪೂರೈಕೆಯನ್ನು ಮಾಡಿಕೊಳ್ಳಿ. ನಂತರ ಕಳೆ ಆಗಿರ್ಬೋದು, ಗೊಬ್ಬರದ ವಿತರಣೆ ಆಗಿರ್ಬೋದು, ಈ ವಿಚಾರಗಳಲ್ಲೂ ರಾಜಿ ಆಗಬೇಡಿ. ಅಚ್ಚುಕಟ್ಟಾಗಿ ಕಳೆ ಎಲ್ಲ ನೀಟಾಗಿ ತಗೊಳ್ಳಿ. ಗೊಬ್ಬರದ ಪೂರೈಕೆಯನ್ನು ತಿಂಗಳಿಗೊಮ್ಮೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಮಾಡುವುದು. ಖಂಡಿತವಾಗಿಯೂ ಇಷ್ಟೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ನೀವು ಲಾಭ ಮಾಡಿ ಅಂತ ಹೇಳ್ತಾ, ಯುಗಾದಿ ಹಬ್ಬಕ್ಕೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ.